Hello, Namaskara guys. ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಡೊಮೇನ್ ಅಂಡ್ ಈ ವಿಡಿಯೋದಲ್ಲಿ ನಾನು Realme 32 ಇಂಚ್ HD ಸ್ಮಾರ್ಟ್ ಟಿವಿಯನ್ನು ಅನ್ಬಾಕ್ಸ್ ಹಾಗೆ ಕ್ವಿಕ್ ರಿವ್ಯೂ ಕೊಡ್ಲಿಕ್ಕಿದ್ದೇನೆ. ಸೊ ನೋಡ್ತಾ ಇರಿ ವಿಡಿಯೋನ ಕೊನೆ ತನಕ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ. ಸೊ ಮೊದಲನೇದಾಗಿ ಈ ಸ್ಮಾರ್ಟ್ ಟಿವಿಯನ್ನು ಅನ್ಬಾಕ್ಸ್ ಮಾಡುವ. ಸೊ ನಾನು ಅನ್ಬಾಕ್ಸ್ ಮಾಡಿದ್ದೇನೆ. ಸೊ ಇದರಲ್ಲಿ ಸುಮಾರು ಐಟಮ್ಸ್ ಇದೆ ಈ ಸ್ಮಾರ್ಟ್ ಟಿವಿ ಜೊತೆಗೆ. ಸ್ಮಾರ್ಟ್ ಟಿವಿ ಇದೆ, ಹಾಗೆಯೇ ರಿಮೋಟ್ ಇದೆ, ಸ್ಮಾರ್ಟ್ ರಿಮೋಟ್, ಹಾಗೆಯೇ ಅದರ ಸ್ಟ್ಯಾಂಡಿಂಗ್ ಮೌಂಟ್ ಕೂಡ ಇದೆ. ಸೊ ಇದನ್ನೆಲ್ಲ ನಾನು ಫಸ್ಟ್ ಆಫ್ ಆಲ್ ಫಿಕ್ಸ್ ಮಾಡ್ತೇನೆ, ಹಾಗೆಯೇ ಇನಿಷಿಯಲ್ ಸೆಟಪ್ ಮಾಡಿ ನಿಮ್ಮ ಜೊತೆಗೆ ಸಿಗ್ತೇನೆ. ಅಷ್ಟರವರೆಗೆ ನೀವು ಈ ಸ್ಮಾರ್ಟ್ ಟಿವಿಯ ಸ್ಪೆಸಿಫಿಕೇಶನ್ಸ್ ಅನ್ನು ನೋಡ್ತಾ ಇರಿ. ಸೊ ಇದು ಸ್ಟ್ಯಾಂಡಿಂಗ್ ಮೌಂಟ್ ಈ ಸ್ಮಾರ್ಟ್ ಟಿವಿ ಅದು. ಸೊ ನೋಡ್ತಾ ಇರ್ಬೋದು ಸೊ ಎರಡು ಸ್ಟ್ಯಾಂಡಿಂಗ್ ಮೌಂಟ್ ಇದೆ. ಸೊ ಹಾಗೆಯೇ ಸ್ಮಾರ್ಟ್ ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಈ ಸ್ಮಾರ್ಟ್ ರಿಮೋಟ್ಗೆ ಬ್ಯಾಟ್ರಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ರಿಯಲ್ಮಿ ಅವರು. ಸೊ ಬ್ಯಾಟ್ರಿ ಇನ್ಸರ್ಟ್ ಮಾಡಿದೆ. ಸೊ ಇನಿಷಿಯಲ್ ಸೆಟಪ್ ಮಾಡಬೇಕು ಈ ಸ್ಮಾರ್ಟ್ ಟಿವಿ ಅದೀಗ. ಸೊ ಅದಕ್ಕೆ ವೈಫೈ ಎಲ್ಲ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಇನಿಷಿಯಲ್ ಸೆಟಪ್ ಮಾಡಿ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಇಂಗ್ಲೀಷ್ ಬರ್ತಾ ಇದೆ. ಸೊ ಇಂಗ್ಲೀಷಿಗೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲೊಕೇಶನಲ್ಲಿ ಇಂಡಿಯಾ ಅಂತ ಕ್ಲಿಕ್ ಮಾಡಿ, ನಂತರ ಕಂಟಿನ್ಯೂ ಕ್ಲಿಕ್ ಮಾಡಿ. ಸೊ ನಮ್ಮ ವೈಫೈ ನೆಟ್ವರ್ಕ್ಗೆ ಕನೆಕ್ಟ್ ಆಗ್ತಾ ಇದೆ ಸ್ಮಾರ್ಟ್ ಟಿವಿ. ಸೊ ಇದು ಸ್ವಲ್ಪ ಟೈಮ್ ತಗೊಳ್ತೆ. ಸೊ ಕನೆಕ್ಟೆಡ್ ಅಂತ ಬಂತು. ಸೊ ಸ್ವಲ್ಪ ಹೊತ್ತು ಪ್ರೊಸೆಸಿಂಗ್ ತಗೊಳ್ತದೆ ಈ ವೈಫೈ ನೆಟ್ವರ್ಕ್ ಎಲ್ಲ ಕನೆಕ್ಟ್ ಆದ ನಂತರ. ಸೊ ಇನಿಷಿಯಲ್ ಬೂಟ್ ಅಲ್ಲ, ಸೊ ಆದ ಕಾರಣ ಸ್ವಲ್ಪ ಟೈಮ್ ತಗೊಳ್ತದೆ. ಸೊ ಇನ್ನೂ ಸ್ವಲ್ಪ ಹೊತ್ತು ಪ್ರೊಸೆಸಿಂಗ್ ಇದೆ. ಸೊ ಆ ಪ್ರೊಸೆಸಿಂಗ್ ಎಲ್ಲ ಆದ ನಂತರ ನಿಮ್ಮ ಮೇನ್ ಹೋಮ್ ಸ್ಕ್ರೀನ್, ಆ್ಯಂಡ್ರಾಯ್ಡ್ ಇದು ಮೇನ್ ಹೋಮ್ ಸ್ಕ್ರೀನ್ ಬರ್ತದೆ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವು ಈ ಟಿ ವಿ ಆನ್ ಮಾಡಿದ ಕೂಡಲೇ ನಮಗೊಂದು ಸಿಸ್ಟಮ್ ಅಪ್ಗ್ರೇಡ್ ಇದೆ, ನೀವು ನೋಡ್ತಾ ಇರ್ಬೋದು. ಸೊ 0.96 GB, ಅಪ್ರಾಕ್ಸಿಮೇಟ್ಲಿ 1 GB ಹತ್ರ ಈ ಸಿಸ್ಟಮ್ ಅಪ್ಡೇಟ್ ಇದೆ. ಅಂದರೆ ಸೆಕ್ಯೂರಿಟಿ ಪ್ಯಾಚ್ ಹಾಗೆಯೇ ಕೆಲವು ಗೂಗಲ್ ಆ್ಯಪ್ಸ್ನ ಅಪ್ಡೇಟ್ ಇದೆ. ಸೊ ಅಪ್ಡೇಟ್ ಮಾಡ್ಕೊಳ್ಬೋದು, ಇದನ್ನು ನಾನು ನಂತರ ಮಾಡ್ತೇನೆ. ಸೊ ನಿಮಗೆ ಫಸ್ಟ್ ಆಫ್ ಆಲ್ ಈ ಸ್ಮಾರ್ಟ್ ಟಿವಿಯ ಫೀಚರ್ಸ್ ಹಾಗೆ ಕೆಲವು ಆಪ್ಷನ್ಸ್ ಬಗ್ಗೆ ಹೇಳಲಿಕ್ಕಿದೆ. ಸೊ ಫಸ್ಟ್ ಆಫ್ ಆಲ್ ನೀವು ನೋಡ್ತಾ ಇರ್ಬೋದು ಅಲ್ಲಿ ಮೈನ್ ಸ್ಕ್ರೀನಲ್ಲಿ ನೆಟ್ಫ್ಲಿಕ್ಸ್ ಇದೆ, ಪ್ರೈಮ್ ವಿಡಿಯೋ ಇದೆ, ಹಾಗೆಯೇ ಕೆಲವು ಆಪ್ಷನ್ಸ್ ಇದೆ ಅಲ್ಲಿ. ಯೂಟ್ಯೂಬ್ ಇದೆ, ಸೆವರಲ್ ನೀವು ಆ್ಯಂಡ್ರಾಯ್ಡಲ್ಲಿ ಯಾವುದೆಲ್ಲ ಮೋಸ್ಟ್ ಆಫ್ ದಿ ಆ್ಯಪ್ಸ್ ಯೂಸ್ ಮಾಡ್ತೀರಿ ಆ ಆ್ಯಪ್ಸ್ ಎಲ್ಲ ಬರ್ತಾ ಇದೆ. ಯಾಕಂತ ಹೇಳಿದರೆ ಇದು ಆ್ಯಂಡ್ರಾಯ್ಡ್ ಟಿವಿ. ಸೊ ನಿಮಗೆ ಇಲ್ಲಿ ಪ್ಲೇಸ್ಟೋರ್ ಕೂಡ ಸಿಗ್ತದೆ, ನೀವು ನೋಡ್ಬೋದು ಇಲ್ಲಿ ಪ್ಲೇಸ್ಟೋರ್ ಕೂಡ ಬರ್ತಾ ಇದೆ. ಸೊ ನಾನು ಅದನ್ನು ಆನ್ ಮಾಡಿದೆ. ಪ್ಲೇಸ್ಟೋರ್ ನಾನು ಸೈನ್ ಇನ್ ಆಗೋದ ಕಾರಣ ಇದು ಓಪನ್ ಆಗ್ತಾ ಇಲ್ಲ. ಬಟ್ ನೀವು ಸೈನ್ ಇನ್ ಆದರೆ ನಿಮ್ಮ ಅಕೌಂಟ್ಗೆ ಇಲ್ಲಿ ಪ್ಲೇಸ್ಟೋರ್ ಬರುತ್ತೆ. ಸೊ ನೀವು ಯಾವುದೇ ಆ್ಯಪ್ಸ್ ಅಥವಾ ಸಣ್ಣ ಸಣ್ಣ ಗೇಮ್ಸ್ ಕೂಡ ಇಲ್ಲಿ ಡೌನ್ಲೋಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನಂತ ಹೇಳಿದರೆ, ನೀವು ಸೆಟ್ಟಿಂಗ್ಸ್ಗೆ ಹೋದರೆ ನಿಮಗೆ ಅಲ್ಲಿ ಅಬೌಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅಂದರೆ ಡಿವೈಸ್ ಪ್ರಿಫರೆನ್ಸಸಲ್ಲಿ ಅಬೌಟ್ ಅಂತ ಆಪ್ಷನ್ ಸಿಗುತ್ತೆ. ಅಲ್ಲಿ ನೀವು ನೋಡಿದರೆ ನಿಮ್ಮ ಆ್ಯಂಡ್ರಾಯ್ಡ್ ಟಿವಿಯ ವರ್ಷನ್ ಯಾವುದಂತ ನೋಡ್ಬೋದು. ಸೊ ಆ್ಯಂಡ್ರಾಯ್ಡ್ ಟಿವಿ 9 ಇದು 9 ಆಪರೇಟಿಂಗ್ ಸಿಸ್ಟಮ್, ವರ್ಷನ್ 9. ಸೊ ಲೇಟೆಸ್ಟ್ ವರ್ಷನ್ ಅಂತ ಹೇಳ್ಬೋದು ಈ ಸ್ಮಾರ್ಟ್ ಟಿವಿಯಲ್ಲಿ. ನಮ್ಮ ಆ್ಯಂಡ್ರಾಯ್ಡಲ್ಲಿ ನಾವು 11 ಈಗ ಆ್ಯಂಡ್ರಾಯ್ಡ್ 11, ಬಟ್ ಸ್ಮಾರ್ಟ್ ಟಿವಿಯಲ್ಲಿ ಆ್ಯಂಡ್ರಾಯ್ಡ್ 9 ಸೊ ಈ ಟಿವಿಯಲ್ಲಿ ಆ್ಯಂಡ್ರಾಯ್ಡ್ 9 ಬರ್ತಾ ಇದೆ. ಸೊ ನೀವು ನೋಡ್ಬೋದು ಇದರಲ್ಲಿ. ಸೊ ಅಪ್ಗ್ರೇಡ್ ಮಾಡಿದಂಥ ಸೆಕ್ಯೂರಿಟಿ ಪ್ಯಾಚ್ ಅಪ್ಗ್ರೇಡ್ ಆಗುತ್ತೆ, ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಸೊ ನೀವು ನಾನು ಫಸ್ಟ್ ಆಫ್ ಆಲ್ ಹೇಳಿದಾಗೆ ಈ ನೀವು ಸಿಸ್ಟಮ್ ಅಪ್ಗ್ರೇಡ್ ಕೇವಲ ಸೆಕ್ಯೂರಿಟಿ ಪ್ಯಾಚ್ಗೋಸ್ಕರ ಬಂದಿದೆ. ಸೊ ಪ್ರೈಮ್ ವಿಡಿಯೋ ಎಲ್ಲ ಈ ಆ್ಯಪ್ಸ್ ಎಲ್ಲ ಬರ್ತಾ ಇದೆ. ಸೊ ನೀವು ನಿಮ್ಮ OTT ಪ್ಲ್ಯಾಟ್ಫಾರ್ಮನ್ನು ಇದರಲ್ಲಿ ಈಸಿಯಾಗಿ ಯೂಸ್ ಮಾಡ್ಬೋದು ಈ ಸ್ಮಾರ್ಟ್ ಟಿವಿಯಲ್ಲಿ. ಸೊ ಮತ್ತೊಂದೇನಂತ ಫೀಚರ್ ಅಂತ ಹೇಳಿದರೆ ನಿಮಗೆ ಕಾಸ್ಟ್ ಮಾಡ್ಬೋದು. ಇಲ್ಲಿ ಹೌ ಟು ಕಾಸ್ಟ್ ಅಂತ ಕೂಡ ಕೊಟ್ಟಿದ್ದಾರೆ ಫೀಚರ್. ಅಂದರೆ ನಿಮಗೆ ಹೇಗೆ ನಿಮ್ಮ ಮೊಬೈಲನ್ನು ಈ ಟಿವಿಯಲ್ಲಿ ಹೇಗೆ ಕಾಸ್ಟ್ ಮಾಡ್ಬೋದು, ಅಂದರೆ ಮಿರರಿಂಗ್ ಮಾಡ್ಬೋದು ಅಂತ ಕೂಡ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದನ್ನು ಕ್ಲಿಕ್ ಮಾಡಿ ನೋಡ್ಬೋದು. ಮತ್ತೊಂದೇನಂತ ಹೇಳಿದರೆ ಇಲ್ಲಿ ನಿಮಗೆ ನೋಟಿಫಿಕೇಶನ್ಸ್ ಕೂಡ ಬರುತ್ತೆ ಆ್ಯಂಡ್ರಾಯ್ಡ್ನಾಗೆ. ಹೇಗೆ ಈಗ ನೋಡಿ ಸಿಸ್ಟಮ್ ಅಪ್ಗ್ರೇಡ್ನ ನೋಟಿಫಿಕೇಶನ್ ಬರ್ತಾ ಇದೆ, ಹಾಗೆಯೇ ನಮ್ಮ ಅಕೌಂಟ್ ಸೈನ್ ಇನ್ ಮಾಡಬೇಕಂತ ನೋಟಿಫಿಕೇಶನ್ ಬರ್ತಾ ಇದೆ. ಸೊ ಸಿಮಿಲರ್ ಟು ನೀವು ಆ್ಯಂಡ್ರಾಯ್ಡ್ ಫೋನ್ ಹೇಗೆ ಯೂಸ್ ಮಾಡ್ತಿದ್ದೀರಾ ಸೇಮ್ ಆಗಿ ಇದರಲ್ಲಿ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಸಿಮಿಲರ್ ಸ್ಪೆಸಿಫಿಕೇಶನ್ಸ್ ಹಾಗೆ ಫೀಚರ್ಸ್ ಆ್ಯಂಡ್ರಾಯ್ಡ್ ಟಿವಿಯಲ್ಲಿದೆ. ಸೊ ಯಾವುದೇ ಪ್ರಾಬ್ಲಮ್ ಇಲ್ಲ ಈ ಟಿವಿಯಲ್ಲಿ ನೀವು ಯೂಸ್ ಮಾಡ್ಬೇಕಂತ ಹೇಳಿದರೆ. ಸೊ ಇದು ಈ ಟಿವಿಯ ಫೀಚರ್ಸ್ ಹಾಗೂ ಸ್ಪೆಸಿಫಿಕೇಶನ್ಸ್. ಸೊ
ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಈ ಸ್ಮಾರ್ಟ್ ಟಿವಿ ಆಕ್ಚುಯಲ್ ಪ್ರೈಸ್ 14,999 ಆಗುತ್ತೆ. ಬಟ್ ನಮಗೆ ಈ ಸ್ಮಾರ್ಟ್ ಟಿವಿ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲಿಂದ ಹಾಗೆಯೇ ICICI ಅವರ ಆಫರಿಂದ 10,999ಕ್ಕೆ ಸಿಗುತ್ತೆ. ಸೊ ಇದೊಂದು ಒಳ್ಳೆಯ ಆಫರ್ ಅಂತ ಹೇಳ್ಬೋದು. ಸೊ ನೀವು ಈ ವಿಡಿಯೋ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಟೈಮಲ್ಲಿ ನೋಡ್ತಾ ಇದ್ರೆ ಈ ಸ್ಮಾರ್ಟ್ ಟಿವಿಯನ್ನು ಕನ್ಸಿಡರ್ ಮಾಡೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ 11,000 ಬಾರಲ್ಲಿ ಒಂದು ಒಳ್ಳೆಯ HD ಟಿವಿ, ಅದು ಕೂಡ ಆಂಡ್ರಾಯ್ಡ್ ಸಿಗ್ತದೆ ಅಂತ ಹೇಳಿದ್ರೆ ಈ ಸ್ಮಾರ್ಟ್ ಟಿವಿ ನೀವು ಚಾಯ್ಸ್ ಮಾಡ್ಬೋದು ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್. ಸೊ ಈ ಸ್ಮಾರ್ಟ್ ಟಿವಿಯಲ್ಲಿ ನಾನು ಮುಂಚೆನೆ ಹೇಳಿದಾಗೆ ಇದರ ಸ್ಪೆಸಿಫಿಕೇಶನ್ಸ್ ಏನಂತ ಹೇಳಿದ್ರೆ ಇದರಲ್ಲಿ 24 ವಾಟ್ನ 4 ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಸೊ ಔಟ್ಪುಟ್ ಈ 4 ಸ್ಪೀಕರ್ನ ಔಟ್ಪುಟ್ 24 ವಾಟ್ ಆಗಿದೆ. ಸೊ ಈ ರೇಂಜಲ್ಲಿ 20 ವಾಟ್ನ ಸ್ಪೀಕರ್ಸ್ ಬರ್ತಾ ಇದೆ, ಬಟ್ ಇದರಲ್ಲಿ 24 ವಾಟ್ ಸ್ಪೀಕರ್ ಕೊಟ್ಟಿದ್ದಾರೆ. ಸೊ ಅದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಹಾಗೆಯೇ ಅದು ಟ್ಯೂನಿಂಗ್ ಡಾಲ್ಬಿ ಆಡಿಯೋ ಟ್ಯೂನಿಂಗ್ ಇದೆ ಅದರಲ್ಲಿ. ಸೊ ಒಳ್ಳೆಯ HD ಕ್ವಾಲಿಟಿ ಆಡಿಯೋ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಿಮಗೆ ನಾನು ಒಂದು ಸ್ಯಾಂಪಲ್ ಆಡಿಯೋನ್ನು ಕೇಳಿಸ್ತೇನೆ. ಸೊ ನಿಮಗೆ ಅದರಲ್ಲಿ ಗೊತ್ತಾಗ್ಬೋದು ಹೇಗೆ ಅಂತ, ಈ ಆಡಿಯೋ ಹೇಗೆ ವರ್ಕ್ ಆಗ್ತಾ ಇದೆ ಅಂತ, ಹೇಗೆ ಕ್ವಾಲಿಟಿ ಇದೆ ಅಂತ ನೋಡ್ಬೋದು. ಸೊ ಫಸ್ಟ್ ಆಫ್ ಆಲ್ ನಾನು ಯೂಟ್ಯೂಬ್ಗೆ ಹೋಗ್ತಾ ಇದ್ದೇನೆ. ಸೊ ನೆಕ್ಸ್ಟ್ ನಾನೀಗ ಒಂದು 4K ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೇನೆ. ಬಟ್ ಈ ಪ್ಯಾನಲ್ 4K ಸಪೋರ್ಟ್ ಆಗ್ತಿಲ್ಲ, HD ಸಪೋರ್ಟ್ ಆಗ್ತಿದೆ 720p. ಸೊ HD ಕ್ವಾಲಿಟಿ ಕೂಡ ನಿಮಗೆ ಈ ವಿಡಿಯೋದಿಂದ ನೋಡಬಹುದು. ಸೊ ವ್ಯೂವಿಂಗ್ ಆಂಗಲ್ ಕೂಡ ಓಕೆ ಅಂತ ಹೇಳ್ಬೋದು. ಸೊ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂತ ಹೇಳಿದ್ರೆ 11,000 ಪ್ರೈಸ್ ನೀವು ಫುಲ್ HD ಪ್ಯಾನಲ್ ಕೊಡ್ಬೇಕಂತ ಹೇಳಿದ್ರೆ ಅದಾಗಲ್ಲ. ಹಾಗೆ 4K ವಿಡಿಯೋ ನಿಮಗೆ 720p ಕ್ವಾಲಿಟಿಯಲ್ಲಿ ಈ ಡಿಸ್ಪ್ಲೇ ಪ್ಲೇ ಆಗುತ್ತೆ. ಸೊ ನೀವೀಗ ನೋಡ್ಬೋದು ಈ Realme 32 ಇಂಚ್ HD ಟಿವಿಯ ಸ್ಮಾರ್ಟ್ ರಿಮೋಟ್ ಇದು. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಆನ್ ಆಫ್ ಬಟನ್ ಇದೆ, ಹಾಗೆಯೇ ಮ್ಯೂಟ್ ಬಟನ್ ಇದೆ. ಸೊ ಇದು ನ್ಯಾವಿಗೇಷನ್ ಕೀ, ಹಾಗೆಯೇ ಸೆಂಟರ್ ಸೆಲೆಕ್ಟ್ ಕೀ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದು ಬ್ಯಾಕ್ ಕೀ, ಮತ್ತೆ ಇಲ್ಲಿ ಒಂದು ಮೆನು ಕೀ ಕೊಟ್ಟಿದ್ದಾರೆ, ಹಾಗೆಯೇ ಇಲ್ಲಿ ಆಪ್ಷನಲ್ ಕೀ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೆಡಿಕೇಟೆಡ್ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್ಗೆ ಹೋಗುವಂಥ ಕೀ ಕೂಡ ಕೊಟ್ಟಿದ್ದಾರೆ. ಹಾಗೆ ಯೂಟ್ಯೂಬ್ ಆ್ಯಪ್ಗೆ ಹೋಗುವಂಥ ಡೈರೆಕ್ಟ್ ನೀವು ಈ ಕೀ ಇದು ಯಾವುದೇ ಕೀ ಪ್ರೆಸ್ ಮಾಡಿದ್ರು ಡೈರೆಕ್ಟ್ ಆ ಆ್ಯಪ್ಗೆ ಹೋಗುತ್ತೆ. ಹಾಗೆಯೇ ಪ್ರೈಮ್ ವಿಡಿಯೋ ಕೀ ಕೂಡ ಕೊಟ್ಟಿದ್ದಾರೆ. ಸೊ ಇದು ನೀವು ಯಾವುದೇ ಇನ್ಪುಟ್ ಚೇಂಜ್ ಮಾಡ್ಬೋದು. ನೀವು ಆಂಡ್ರಾಯ್ಡಿಂದ ಡೈರೆಕ್ಟ್ ಲೈವ್ ಟಿವಿಗೆ ಹೋಗ್ಬೋದು ಅಥವಾ ಇನ್ಪುಟ್ ಚೇಂಜ್ ಮಾಡ್ಬೋದು, ಡೈರೆಕ್ಟ್ HDMIಗೆ ಹೋಗ್ಬೋದು. ಸೊ ಈ ಕೀ ಅದಕ್ಕೆ ಯೂಸ್ ಆಗುತ್ತೆ. ಮತ್ತೊಂದು ಏನಂತ ಹೇಳಿದ್ರೆ ಇದರಲ್ಲಿ ಕ್ರೋಮ್ ಕಾಸ್ಟ್ ಬಿಲ್ಟಿನ್ ಇದೆ. ನಾನು ಮುಂಚೆನೇ ಹೇಳಿದಾಗೆ ಇದು ಕಾಸ್ಟಿಂಗ್ ಕೋಡ್ಗೋಸ್ಕರ ಯೂಸ್ ಆಗುತ್ತೆ. ಸೊ ಅದೊಂದು, ಹಾಗೆಯೇ ಇದರಲ್ಲಿ ಗೂಗಲ್ ಅಸಿಸ್ಟೆಂಟ್ ಕೂಡ ಇದೆ. ಸೊ ನೀವು ಯಾವುದೇ ಒಂದು ಸರ್ಚ್ ಮಾಡ್ಬೇಕಂತ ಹೇಳಿದ್ರು ಈ ಕೀಯನ್ನು ಪ್ರೆಸ್ ಮಾಡಿ ನೀವು ಇಲ್ಲಿ ವಾಯ್ಸನ್ನು, ಇಲ್ಲಿ ಇದರಲ್ಲಿ ಒಂದು ಮೈಕ್ ಕೂಡ ಇದೆ. ಸೊ ನಿಮ್ಮ ವಾಯ್ಸ್ ಇಲ್ಲಿ ರೆಕಾರ್ಡ್ ಆಗುತ್ತೆ, ಹಾಗೆಯೇ ಆ ಸರ್ಚ್ ಟಿವಿಯಲ್ಲಿ ಬರುತ್ತೆ. ಸೊ ವಾಯ್ಸ್ ಕಮಾಂಡ್ ಕೂಡ ಈ ಸ್ಮಾರ್ಟ್ ರಿಮೋಟಿಂದ ನೀವು ಈ ಟಿವಿಗೆ ಕೊಡ್ಬೋದು. ಸೊ ಮತ್ತೊಂದು ಏನಂತ ಹೇಳಿದ್ರೆ ಆಫ್ಕೋರ್ಸ್ ಎಲ್ಲದರಲ್ಲಿ ಇದ್ದಾಗೆ ಇದರಲ್ಲಿ ಪ್ಲಸ್ ಮತ್ತು ಮೈನಸ್ ವಾಲ್ಯೂಮ್ ಕೀಸ್ ಇದೆ. ಸೊ ನಿಮಗೆ ಹೈ ಮಾಡ್ಬೋದು, ಹಾಗೆಯೇ ಲೋ ಮಾಡ್ಬೋದು, ಇದೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಸೊ ಭಯಂಕರ ಸ್ಲಿಮ್ ಇದೆ, ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಗೆಯೇ ಡೆಲಿಕೇಟ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ನೀವು ಸ್ಮಾರ್ಟ್ ಟಿವಿಯ ಕೆಲವು ಫೀಚರ್ಸ್, ಹಾಗೆಯೇ ಆಡಿಯೋ ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ ಬಗ್ಗೆ ಕೂಡ ನೋಡಿದ್ರಿ. ಸೊ ಹಾಗೆಯೇ ಸ್ಮಾರ್ಟ್ ರಿಮೋಟ್ ಕೂಡ ಅದರ ಕೆಲವು ಫಂಕ್ಷನ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಮತ್ತೆ ಕೊನೆಯದಾಗಿ ಏನು ಹೇಳ್ಬೇಕಂತ ಹೇಳಿದ್ರೆ ಈ ಸ್ಮಾರ್ಟ್ ಟಿವಿ ನಾವು 11,000 ಅಂದರೆ 10,999ಗೆ ಪರ್ಚೇಸ್ ಮಾಡಿದ್ದು. ಸೊ ಬ್ಯಾಂಕ್ ಆಫರ್ಸ್ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಸೇಲಿಂದ. ಸೊ ನೀವು ಈ ಸ್ಮಾರ್ಟ್ ಟಿವಿಯನ್ನು ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ನಡೀತಾ ಇದ್ರೆ ಸೊ ನೀವು ಆದಷ್ಟು ಬೇಗ ಫ್ಲಿಪ್ಕಾರ್ಟ್ಗೆ ಹೋಗಿ ಈ ಸ್ಮಾರ್ಟ್ ಟಿವಿಯನ್ನು ಪರ್ಚೇಸ್ ಮಾಡಬಹುದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಹಾಗೆಯೇ ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ನಮಗೆ ಆ ಲೈಕ್ ಮತ್ತು ಸಬ್ಸ್ಕ್ರಿಪ್ಷನ್ ಇಂದ ಪ್ರೋತ್ಸಾಹ ಸಿಗ್ತದೆ. ಸೊ ಟಾಟಾ, ಬೈ ಬೈ. ಟೆಕ್ನಿಕಲ್ ಡೊಮೇನ್ ಸೈನಿಂಗ್ ಆಫ್.